ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯಾಸ್ ವ್ಲಾಗ್. ಇವತ್ತು ಬೆಳಗ್ಗೆನೇ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಹಾಗಾಗಿ ಹೊರಟಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ. ಟೈಮ್ ಬಂದು 10 o'clock ಆಗಿದೆ. ನಮ್ಮ ದಿಶು ಪುಟ್ಟ ಕೂಡ ರೆಡಿಯಾಗಿದ್ದಾಳೆ. ಎಲ್ಲಾದರೂ ಆಚೆ ಹೋಗೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಅವಳಿಗೆ. ಎಲ್ಲಿಗಾದರೂ ಹೋಗಲಿ, ಒಟ್ಟಿನಲ್ಲಿ ಆಚೆ ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಬೆಳಿಗ್ಗೆನೇ ಏನು ಸೆಕೆ ಆಗುತ್ತೆ ಗೊತ್ತಾ, ಒಳಗೆ 5 ನಿಮಿಷ ಇರೋದಕ್ಕಾಗಲ್ಲ. ಫ್ಯಾನ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ. ನಾನಂತೂ ತುಂಬಾ ಸ್ವೆಟ್ ಆಗಿದ್ದೀನಿ. ಅದಕ್ಕೆ ಆಚೆ ಬಂದು ನಿಂತ್ಕೊಂಡಿದ್ದೀನಿ ಹಸ್ಬೆಂಡಿಗೆ ವೆಯ್ಟ್ ಮಾಡ್ಕೊತ, ನಂಗೆ ಒಳಗಡೆ ಇರೋದಕ್ಕಾಗಲಿಲ್ಲ ಅಂತ ಹೇಳಿ. 3-4 ಡೇಸಿಂದ ಹೇಗಾಗ್ಬಿಟ್ಟಿದೆ ನಮ್ಮ ಮನೆ ಅಂತಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನನ್ನ ಫೇಸ್ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಒಂದು ಕ್ರೀಮ್ ಸಹ ಹಚ್ತಾ ಇಲ್ಲ ನಾನು 3-4 ಡೇಸಿಂದ. ಅಷ್ಟು ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಈಗ ಆಗಲ್ಲ ಬನ್ರಿ. ಯಾವ ಕೈಲಿ ಇಸ್ಕೊಳ್ಳೋದು? ಕುಡಿ. ಮಮ್ಮಿ ಕೊಡೋದಿಲ್ಲ. ಏನು ಹಾಕ್ಬೇಕು? ವಾಚ್ ಹಾಕ್ಬೇಕಾ? ವಾಚ್ ಬೇಕಾ ನಿನಗೆ? ಹಾಂ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಹೋಗ್ತಾ ಇದ್ದೀವಾ? ವಾಚ್ ಹಾಕ್ಬೇಕಾ? ಕೊಡಿ, ಹಾಕ್ತೀವಿ. ಅಲ್ಲಿ ಆಟೋದಲ್ಲಿ ಹಾಕೋಣ. ಆಟೋದಲ್ಲಿ ಕೂತ್ಕೊಂಡು ಎಲ್ಲ ಆಚೆ ಹೊರಟ್ರು ಕೂಡ ನನ್ನ ಮಗಳಿಗೆ ವಾಚ್ ಇರಲೇಬೇಕು. ವಾಚ್ ಇಲ್ಲ ಅಂತಂದರೆ ಅವಳು ಹೊರಡೋದೇ ಇಲ್ಲ. ನೋಡಿ ಎಷ್ಟು ಹಠ ಮಾಡ್ತಾಳೆ ವಾಚ್ ಹಾಕು ಅಂತ ಹೇಳಿ. ತೋರಿಸು ಆ ಕೈ. ಭರತ್ಗೆ ಡ್ರೈವಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಕೈಯಲ್ಲಿ ನೀಡಲ್ಲಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಹಾಗೆ ಮತ್ತು ಸುಸ್ತಿತ್ತಲ್ಲ ತುಂಬ, ಅವರಿಗೆ ಓಡಾಡೋಕ್ಕೆ ಸಹ ಆಗ್ತಾ ಇರಲಿಲ್ಲ. ಹಾಗಾಗಿ ಬೇಡ, ಕಾರೆಲ್ಲ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು, ಆಟೋದಲ್ಲೇ ಹೋಗ್ಬಿಟ್ಟು ಬರೋಣ ಅಂತೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೇನೆ ಹುಷಾರಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. 2 ದಿನದಿಂದ ನನಗೂ ಕೂಡ ಹುಷಾರಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಈ ಕಡೆ ಮಗುನೂ ನೋಡ್ಕೋಬೇಕು, ಆ ಕಡೆ ಅವ್ರನ್ನೂ ನೋಡ್ಕೋಬೇಕು. ತುಂಬಾ ಒಂಥರ ಬೇಜಾರಾಗ್ತಿದೆ. ಎಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ರು ಅವರು. ಚೆನ್ನಾಗಿರೋ ವ್ಯಕ್ತಿ ಸಡನ್ಲಿ ಈ ಥರ ಆದರೆ ತುಂಬಾ ಬೇಜಾರಾಗುತ್ತೆ. ಯಾವತ್ತೂ ಕೂಡ ಈ ರೀತಿಯಾಗಿ ಅವ್ರಿಗೆ ಹುಷಾರು ತಪ್ಪಿರಲಿಲ್ಲ ಇಷ್ಟೊಂದು ಸೀರಿಯಸ್ಸಾಗಿ. ಈ ಸತಿ ನೋಡ್ಬಿಟ್ಟು ನನಗಂತೂ ತುಂಬಾ ಬೇಜಾರಾಯಿತು. ಇಷ್ಟು ವರ್ಷ ಆಯಿತು ನಮ್ಮ ಮದುವೆಯಾಗಿ, 6-7 ವರ್ಷ ಆಗಿದೆ. ಬಟ್ ಯಾವತ್ತೂ ಒಂದಿನ ಕೂಡ ನಾನು ಈ ರೀತಿ ಅವ್ರನ್ನ ಬೆಡ್ ಮೇಲೆ ಮಲಗಿರೋದು, ಈ ಥರ ಡ್ರಿಪ್ಸ್ ಹಾಕ್ಸ್ಕೊಂಡಿರೋದು ನೋಡೇ ಇಲ್ಲ ನಾನು. ನೋಡಿ ತುಂಬಾ ಬೇಜಾರಾಗ್ತಾಯಿತ್ತು ನನಗೆ. ಲೈಫಲ್ಲಿ ಏನು ಬರುತ್ತೆ ಎಲ್ಲ ಫೇಸ್ ಮಾಡ್ಕೊಂಡು ಹೋದಾಗಲೇ ನಾವು ಒಂದು ಗುರಿ ತಲುಪೋಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಾಯಿದ್ರು, ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ, ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, 1-2 ದಿನ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಸುಮ್ಮನೆ ಇರು, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ. ಹಾಗೆ ಡಾಕ್ಟರ್ ಸಹ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಡಾಕ್ಟರ್ ಕೇಳ್ತಾಯಿದ್ರು ಹೇಗಿದ್ದೀರಾ ಇವಾಗ. ಇವತ್ತು ಲಾಸ್ಟ್ ಡೇ ಟ್ರೀಟ್ಮೆಂಟು. ನಾವು 3 ಡೇಸಿಂದ ಬರೀ ಹಾಸ್ಪಿಟಲ್ಗೆ ಹೋಗೋದು ಬರೋದು ಇದೇ ಆಗ್ತಾಯಿತ್ತು. ನಾನು ವೀಡಿಯೋ ಮಾಡಬೇಕೋ ಬೇಡವೋ ಅಂದ್ಕೊಂಡೇ ಇದ್ದೆ. ಫೈನಲಿ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ವೀಡಿಯೋ ಮಾಡಿದೆ. ನಮ್ಮ ದಿಶು ಹಾಸ್ಪಿಟಲಲ್ಲಿ ಕೂಡ ಸುಮ್ಮನೆ ಇರೋದಿಲ್ಲ. ನೋಡಿ ಎಷ್ಟು ತೀಟೆ ಮಾಡ್ತಾಳೆ. ಏನಾಗಿದೆ ಪಪ್ಪಂಗೆ? ಅಬ್ಬು ಹೋಗಿದ್ಯಾ? ಯಾರು ಮಾಡಿದ್ದು ಅಬ್ಬು ಪಪ್ಪಂಗೆ? ಅಜ್ಜಿ. ಅವ್ರು ಡಾಕ್ಟರ್ಗೆ ಅಜ್ಜಿ ಅಂತ. ಪಪ್ಪ ಅಬ್ಬು ಆಯಿತಾ? ಯಾಕಾಯ್ತು ಕೇಳು ಪಪ್ಪಂಗೆ ಅಬ್ಬು? ಹಾಸ್ಪಿಟಲಿಂದ ಬರ್ತಾ ಹಾಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿ ಹೋಗಿತ್ತು ಮನೇಲಿ. ಫ್ರೂಟ್ಸ್ ತೊಗೊಳ್ಳೋಣ ಅಂತೇಳಿ ಫ್ರೂಟ್ಸ್ ತೊಗೊಳೋದಕ್ಕೆ ಅಂತ ಬಂದೆ. ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ತುಂಬಾ ಬಿಸಿಲು, ಆಚೆ ಇರೋದಕ್ಕಂತೂ ಆಗಲ್ಲ. ನಮಗೆ ಇಷ್ಟೊಂದು ಸುಸ್ತಾಗುತ್ತೆ, ಇನ್ನು ಮಕ್ಕಳು ಮತ್ತು ಈ ರೀತಿ ಹುಷಾರಿಲ್ದವ್ರಿಗಂತೂ ಇನ್ನೆಷ್ಟು ಸುಸ್ತಾಗುತ್ತೆ. ಹಾಗಾಗಿ ಬೇಗನೆ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನೋಡಿ ಏನು ಅವಾಂತರ ಮಾಡ್ಕೊಂಡಿದ್ದಾಳೆ. ಹಸ್ಬೆಂಡು ಬಿಸಿನೀರು ಬೇಕು ಅಂತ ಕೇಳಿದ್ರು. ನಾನು ಕಾಯಿಸ್ಬಿಟ್ಟು ಕೊಟ್ಟು ಬರೋಷ್ಟರಲ್ಲಿ ಈ ಥರ ಅವಾಂತರ ಮಾಡ್ಕೊಂಡಿದ್ದಾಳೆ. ನಾನು ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತಲೆ ಮೇಲಿಂದ ಫುಲ್ ನೀರು ಹಾಕ್ಕೊಂಡಿದ್ದಾಳೆ. ಹಾಕೊಂತಾರ ನೀರು, ತಲೆ ಮೇಲೆ ಹಾಕೊಂತಾರ ನೀರು. ಏನು ಮಾಡ್ಕೊಂಡಿರೋದು ಇದು? ಬೇಕಾವದೆ ನಿನಗೆ? ಬೇಕಾವದೆ ನಿನಗೆ? ಬೇಕಾವದೆ ಬಾಯ್, ಎಲ್ಲೋಕೆ ಬಾಯ್, ಬೇಕಾವದೆ? ಮಧ್ಯಾಹ್ನದ ಲಂಚ್ಗೆ ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ಆಗೋಗಿತ್ತು. ಹಾಗಾಗಿ ಬೇಗ ಏನಾದರೂ ಕ್ವಿಕ್ಕಾಗಿ ಮಾಡಿಬಿಡೋಣ ಅಂತ ಹೇಳಿ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ.
ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಳಿ. ಹಾಗೆ ಅದೇ ಬಟ್ಲಲ್ಲಿ ನಾನಿಲ್ಲಿ ಮಸೂರ್ ದಾಲ್ ಅಂತ ಸಿಗುತ್ತಲ್ವ, ಕೆಂಪು ತೊಗರಿಬೇಳೆ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹೆಸರು ಕಾಳನ್ನು ಕೂಡ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಮೂರನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀವು ಇದ್ರ ಜೊತೆ ತರಕಾರಿ ಕೂಡ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ 3-4 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ. ನಾವು ನಾರ್ಮಲಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೋತೀವಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬೇಳೆ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಸಹ ಹಾಕ್ಕೊತಾ ಇದ್ದೀನಿ. ಅರಿಶಿನದ ಪುಡಿ ಹಾಕಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು 2-3 ವಿಷಲ್ ಬರ್ಸ್ಕೋಬೇಕು. ನಾನಿಲ್ಲಿ 3 ವಿಷಲ್ ಬರ್ಸ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾರ್ಮಲಾಗಿ ರೈಸ್ಗಾದರೆ ನಾವು 2 ವಿಷಲ್ ಕೂಗಿಸ್ಕೋಬೇಕು. ಈಗ ನಾನು ಬೇಳೆ ಎಲ್ಲ ಹಾಕಿರೋದ್ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು 3 ವಿಷಲ್ ಕೂಗಿಸ್ಕೋಬೇಕು. 3 ವಿಷಲ್ ಆಗಿದೆ. ಇವಾಗ ಕುಕ್ಕರ್ ಕೂಡ ಕೂಲಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕು. ನಾವು ಬಿಸಿಬೇಳೆ ಭಾತ್ಗೆಲ್ಲ ಬೇಯಿಸ್ಕೋತೀವಲ್ಲ, ಆ ಕನ್ಸಿಸ್ಟೆನ್ಸಿ ಇದ್ರೇ ಸಾಕಾಗುತ್ತೆ. ನಾನೀಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿ ಕಾದ್ಮೇಲೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ನಾನೀಗ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 1/4 ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ 2 ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂತ ಹೇಳೋರು ಒಣಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ. ನೋಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿನೂ ಸಹ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1 ದೊಡ್ಡ ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಫ್ರೈ ಆದಮೇಲೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಾ ಪೌಡರು ಮತ್ತು 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಟೊಮೆಟೊ ನೀಟಾಗಿ ಸಾಫ್ಟಾಗಿ ಬೆಂದಿರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿ ಎಲ್ಲ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಟಿಫನ್ಗೆ, ಹಾಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ, ಹಾಗೆ ನೈಟ್ ಡಿನ್ನರ್ಗೆ ಏನಾದರೂ 1 ಪಾಟ್ ರೆಸಿಪಿ ಥರ ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಬೇಕಾದರೆ ಸೇರಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು, ನೀವು ಹುಣಸೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು ಟೊಮೆಟೊ ಬದಲು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕ್ಕೊಂಡಿಲ್ಲ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ದಾಲ್ ಕಿಚಡಿ ಕೂಡ ರೆಡಿ ಆಯಿತು. ಮನೆಯಲ್ಲಿ ಯಾರಿಗೆಲ್ಲ ಹುಷಾರಿರಲ್ಲ, ಹಾಗೆ ತುಂಬಾ ಲೈಟಾಗಿ ಏನಾದರೂ ಫುಡ್ ತಿನ್ನಬೇಕು ಅಂದ್ಕೊಳ್ಳೋರು ಈ ರೀತಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಆಗೋಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಉಪ್ಪಿನಕಾಯಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಹಸ್ಬೆಂಡಿಗೆ ಕೂಡ ಹಾಕ್ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದು ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಯಾವ ರೀತಿ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದೆ ಅಂತ ಹೇಳಿ. ಹಾಗೆ ಈವ್ನಿಂಗು ಅಮ್ಮ ಮತ್ತು ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದರು. ನಮ್ಮಮ್ಮ ಬಂದ್ರಂತೂ ನಮ್ಮ ದಿಶಾನ್ವಿಗೆ ಫುಲ್ಲು ಖುಷಿ. ಯಾರು ಬೇಡ ಅಮ್ಮ ಎದ್ಬಿಟ್ರೆ ಅವಳಿಗೆ, ಅಮ್ಮನ ಜೊತೆನೇ ಇರ್ತಾಳೆ. ಎಷ್ಟು ಕಾಡಿಸ್ತಾಳೆ ಅಮ್ಮಂಗೆ ಅಂತಂದರೆ ಸಿಕ್ಕಾಬಟ್ಟೆ ಕಾಡಿಸ್ತಾಳೆ. ಹಾಗಾಗಿ ಅಮ್ಮನ ಜೊತೆನೇ ಆಟ ಆಡ್ಕೊಂಡು ಕೂತಿದ್ಲು ನಮ್ಮ ದಿಶು ಕೂಡ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.